ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ತಮಗೆಲ್ಲ ಶುಭೋದಯ. ಇವತ್ತು ನಾನು ಒಂದು ವಿಚಾರವನ್ನು ಮಾತನಾಡೋದಕ್ಕೆ ತಮ್ಮ ಮುಂದೆ ಬಂದಿದೆ. ಅದಕ್ಕಿಂತ ಮೊದಲು ನಾನು ತಮಗೆ ಮಾಡಿಕೊಳ್ಳುವ ಮನವಿ, ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಅದರಂತೆ ತಮಗೆ ನಾನು ಮಾಡಿಕೊಳ್ಳುವ ಮನವಿ, ದಯವಿಟ್ಟು ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ತಮ್ಮ ಸಹಾಯ ಬೇಕೇ ಬೇಕು. ಸೊ ನಿನ್ನೆ ಒಂದು ಮಹತ್ತರ ರಾಜಕೀಯ ಬೆಳವಣಿಗೆ ನಡೀತು. ಅಲ್ಲಿ ಸಂಭ್ರಮ ಇತ್ತು. ಸಂಭ್ರಮದ ಜೊತೆಗೆ ನಮ್ಮಲ್ಲಿ ಒಂದು ಮಾತಿದೆ, ಎಲ್ಲ ನದಿಗಳು ಕೊನೆಗೆ ಹೋಗಿ ಸಮುದ್ರವನ್ನು ಸೇರ್ತವಂತೆ. ಸಮುದ್ರವೇ ಅವರ ಗುರಿ. ಹಾಗೆ ಸಮುದ್ರವನ್ನು ಸೇರುವ ಒಂದು ಪ್ರಕ್ರಿಯೆ ನಿನ್ನೆ ನಡೀತು. ಯಾವುದು ಅಂತ ಕುತೂಹಲ ನಿಮಗೆ ಹೇಳ್ತೀನಿ ನಾನು. ಸೊ ಅಲ್ಲಿ ಒಂದು ವಿಚಿತ್ರವಾದ ಸಂಭ್ರಮ ಇತ್ತು. ಅದು ಸಾಮಾನ್ಯ ಸಂಭ್ರಮ ಅಲ್ಲ, ಅದೊಂಥರ ಕುಟುಂಬ ಮಿಲನ. ಒಬ್ಬರಿಗೆ ಕುಟುಂಬ ಇತ್ತು, ಇನ್ನೊಬ್ಬರಿಗೆ ಕುಟುಂಬ ಇರಲಿಲ್ಲ. ಸೊ ಒಂದು ಕುಟುಂಬ ಮಿಲನ, ಮದುವೆ ಮನೆ ಸಂಭ್ರಮ, ಮದುವೆ ರಿಸೆಪ್ಷನ್ನು, ಹಾಗೆಯೇ ನದಿ ಹೋಗಿ ಸಮುದ್ರವನ್ನು ಸೇರಿದ ಬೆಳವಣಿಗೆ. ಅದು ಯಾವುದು ಗೊತ್ತಾಯ್ತಾ? ದೇವೇಗೌಡರ ಕುಟುಂಬ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ಸಂದರ್ಭ. ಇದು ಸಾಮಾನ್ಯ ಅಲ್ಲ ಕಣ್ರಿ, ಇದು ಮಹಾನ್ ಐತಿಹಾಸಿಕವಾದದ್ದು, ಹಿಸ್ಟಾರಿಕಲ್ ಅಂತೀವಲ್ವಾ. ಒಂದು ಮಹತ್ತರ ಬೆಳವಣಿಗೆ ಅದು ನಿನ್ನೆ ನಡೆದು ಹೋಯಿತು. ಆ ಚಿತ್ರವನ್ನು ಗಮನಿಸಿ. ಮೋದಿಯವರು ನಿಂತಿದ್ದಾರೆ, ಅವರ ಒಂದು ಪಕ್ಕದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ದಾರೆ. ಅವರ ಪಕ್ಕದ ಇನ್ನೊಂದು ಪಕ್ಕದಲ್ಲಿ ರೇವಣ್ಣನವರಿದ್ದಾರೆ, ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಶಾಸಕ ಬಾಲಕೃಷ್ಣ ಅವರಿದ್ದಾರೆ. ಈ ಕಡೆ ಮತ್ತೆ ಬಂದರೆ ನೀವು ಅಲ್ಲಿ ಸಂಸತ್ತಿನ ಸದಸ್ಯರಾಗಿರುವ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಅದ್ಭುತವಾದ ಚಿತ್ರ ಅದು. ದೇವೇಗೌಡರು ಗಾಲಿ ಕುರ್ಚಿಯ ಮೇಲೆ ಕುಳಿತಿದ್ದಾರೆ. ಅವರ ಮುಖದಲ್ಲಿ ಒಂದು ಸಮಾಧಾನ ಇದೆ. ಅದು ನದಿ ಸಮುದ್ರವನ್ನು ಸೇರಿದ್ದು. ಮಗನ ಭವಿಷ್ಯಕ್ಕಾಗಿ ಅವರು ತಾವು ನಡೆಸಿದ ಈ ಯತ್ನ ಯಶಸ್ವಿಯಾದ ಸಮಾಧಾನ, ಸಂಭ್ರಮ. ನನ್ನ ಮಗ ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿದ, ಇನ್ನು ಅವನ ರಾಜಕೀಯ ಬದುಕು ಭದ್ರ ಆಯಿತು. ಕುಮಾರಣ್ಣನ ರಾಜಕೀಯ ಬದುಕು, ಹಾಗೆಯೇ ಸನ್ಮಾನ್ಯ ರೇವಣ್ಣವರ ರಾಜಕೀಯ ಬದುಕು, ಹೀಗೆ ಎಲ್ಲರ ರಾಜಕೀಯ ಬದುಕನ್ನು, ಮಕ್ಕಳ ಭವಿಷ್ಯವನ್ನು ನಾನು ರೂಪಿಸಿದೆ ಅನ್ನುವ ಸಂತೋಷ, ಸಮಾಧಾನ ದೇವೇಗೌಡರ ಮುಖದಲ್ಲಿ ಕಾಣ್ತಾ ಇತ್ತು. ಸೇರಿಸುವವರನ್ನು ಸೇರಿಸದೆ, ನಾನು ಸಾಧಾರಣವಾಗಿ ಈ ಹೆಣ್ಣು ಹೆತ್ತವರಿಗೆ ಒಂದು ಆಸೆ ಇರುತ್ತೆ ಕಣ್ರಿ, ತಮ್ಮ ಮಗಳನ್ನು ಏನೋ ಒಂದು ಒಳ್ಳೆಯ ಮನೆ ಸೇರಿಸ್ಬಿಡ್ಬೇಕು, ಅವರ ಬದುಕು ಚೆನ್ನಾಗಿರಬೇಕು, ಎಲ್ಲ ತಂದೆ ತಾಯಿಗಳ ಅದು ಆಸೆ ಮತ್ತು ಸಮಾಧಾನ. ಹಾಗೆ ಹೆಣ್ಣು ಹೆತ್ತವರ ಈ ಆಸೆ ಏನಿದೆ ಅದು ಈಡೇರಿದ ಸಂದರ್ಭದಲ್ಲಿ ಅವರಿಗಿರುವ ಆ ಸಮಾಧಾನ ಇದೆಯಲ್ಲ, ಅದು ದೇವೇಗೌಡರ ಮುಖದಲ್ಲಿ ಕಾಣ್ತಾ ಇತ್ತು. ಸೊ ಅದಾದ ಮೇಲೆ ಈ ಭೇಟಿಯ ನಂತರ ಭಾಳ ವಿಜೃಂಭಣೆಯಿಂದ ಕುಮಾರಣ್ಣವರು ಸುದ್ದಿಗಾರರ ಜೊತೆ ಮಾತನಾಡಿದ್ರು. ಹಲವು ವಿಚಾರಗಳನ್ನು ಅವರು ಹೇಳಿದರು. ಆದರೆ ನಾನು ಈಗ ಮೊದಲು ಮಾತನಾಡೋದು ಎರಡು ಭಾಳ ಗಂಭೀರವಾದ ಪ್ರಶ್ನೆಗಳ ಬಗ್ಗೆ. ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಲೈಟರ್ ವೇ ಇರಲಿ ಅಂತ ನಾನು ಮಾತಾಡಿದ್ದು. ಆ ಸಂಭ್ರಮ ಕಾಣ್ತಾ ಇದ್ದಿದ್ದು ನಿಜ. ಸೊ ಏನದು ಎರಡು ಪ್ರಶ್ನೆಗಳು? ಒಂದು, ದೇವೇಗೌಡರ ಇಡೀ ರಾಜಕೀಯ ಬದುಕಿದೆಯಲ್ಲ, ಆ ಬದುಕು ಸಾಮಾನ್ಯವಾದುದಲ್ಲ. ಹರದನಹಳ್ಳಿಯ ಒಬ್ಬ ಸಾಮಾನ್ಯ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಬದುಕನ್ನು ಪ್ರಾರಂಭಿಸಿದ್ರು. ಒಂಥರ ರಾಜಕೀಯ ವಿರೋಧಿ ಶಕ್ತಿಗಳ ಕೇಂದ್ರ ಬಿಂದು ಆದವರು. ಅವರನ್ನು ಈ ದೇಶದ BJP ವಿರೋಧಿ ಶಕ್ತಿಗಳು ಎಲ್ಲರೂ ಸೇರಿ ಅವರನ್ನು ಪ್ರಧಾನಿಗಳನ್ನಾಗಿ ಮಾಡಿದರು. ಅದರಂತೆ ದೇವೇಗೌಡರನ್ನೆಂದರೆ ಈ ದೇಶದ ಅಲ್ಪಸಂಖ್ಯಾತ ಸಮುದಾಯ ಅತಿಯಾಗಿ ಪ್ರೀತಿಸ್ತಾ ಇತ್ತು. ಕಾಂಗ್ರೆಸ್ BJP ಎರಡನ್ನೂ ವಿರೋಧಿಸುವ ಅಲ್ಪಸಂಖ್ಯಾತರು ದೇವೇಗೌಡರ ಅಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದರು. ದೇವೇಗೌಡರೇ ತಮ್ಮ ರಾಜಕೀಯ ಭವಿಷ್ಯ ಅಂದುಕೊಂಡಿದ್ದರು. ಈ ದೇಶದಲ್ಲಿ ಕೋಮು ಸಾಮರಸ್ಯ ಮೂಡುವುದಿದ್ದರೆ ಅದು ದೇವೇಗೌಡರಿಂದಲೇ ಅಂತ ನಂಬಿದರು.
ಸುತ್ತಮುತ್ತ ಹಲವು ಅಲ್ಪಸಂಖ್ಯಾತ ನಾಯಕರನ್ನು ಇಟ್ಟುಕೊಂಡ ದೇವೇಗೌಡ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ನಾನು ಮುಂದಿನ ಜನ್ಮದಲ್ಲಿ ಹುಟ್ಟುವುದಿದ್ದರೆ ಮುಸ್ಲಿಂ ಮನೆಯಲ್ಲಿ ಹುಟ್ಟುತ್ತೇನೆ ಅಂದರು ದೇವೇಗೌಡರ. ಎಂಥ ಸೆಕ್ಯುಲರ್ ನಾಯಕ. ನಾವೆಲ್ಲ ಇದನ್ನು ಕೇಳಿ ಸಂತೋಷಪಟ್ಟಿದ್ವಿ. ಹಾಗೆಯೇ ಕರ್ನಾಟಕದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದಾಗ ನಮಗೆಲ್ಲ ಬೇಸರ ಆಗಿತ್ತು. ಅದರಂತೆ ದೇವೇಗೌಡರ ಬಗ್ಗೆ ಅವರ ನೀರಾವರಿಯ ಜ್ಞಾನ, ಕರ್ನಾಟಕಕ್ಕೆ ನೀರಾವರಿಯಾಗಿ ಅವರು ಹೋರಾಟ ಮಾಡಿದ್ದು ನಮಗೆಲ್ಲ ಅಪಾರವಾದ ಗೌರವವನ್ನು ಮೂಡಿಸಿತ್ತು. ಪ್ರಧಾನಿಯಾದ ಕೆಲವೇ ತಿಂಗಳುಗಳಲ್ಲಿ ಅವರು ಹಲವು ರೀತಿಯ ಸಾಧನೆಗಳನ್ನು ಮಾಡಿದರು. ಅದೆಲ್ಲದರ ಬಗ್ಗೆ ದೇವೇಗೌಡರ ಮೇಲೆ ನಮಗೆ ಗೌರವ, ಪ್ರೀತಿ ಎಲ್ಲ ಇತ್ತು. ರಾಜಕೀಯ ಬದುಕಿಗೆ ಅವರಿಗಾದ ಅನ್ಯಾಯದ ಬಗ್ಗೆ ಬೇಸರ ಇತ್ತು. ಇಂಥ ದೇವೇಗೌಡರು ತಮ್ಮ ಈ ಎಲ್ಲ ಇತಿಹಾಸವನ್ನು ಹೋಮ ಮಾಡಿಬಿಟ್ರು. ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಅದನ್ನು ಹಾಕಿದ್ರು. ಕೇವಲ JDS BJPಯ ಜೊತೆ ಕೈ ಜೋಡಿಸಿದ್ದು, ನಾನು ಮೊದಲು ಒಂದು ಉದಾಹರಣೆ ಇದನ್ನು ಕೊಟ್ಟೆ. ಅದು ನದಿ ಹೋಗಿ ಸಮುದ್ರದಲ್ಲಿ ಸೇರುವಂಥದ್ದು. ಅದು ಮಾತ್ರ ಅಲ್ಲ, JDSನ್ನು BJP ಅನ್ನುವ ಸಮುದ್ರದಲ್ಲಿ ಮುಳುಗಿಸಿದ ದೇವೇಗೌಡರು ತಮ್ಮ ಸಾಧನೆಯನ್ನು ಸಮುದ್ರಕ್ಕೆ ಹಾಕಿದ್ರು. ತಮ್ಮ ಜಾತ್ಯತೀತ ನಿಲುವನ್ನು ಸಮುದ್ರಕ್ಕೆ ಹಾಕಿದ್ರು. ಅವರ ಪಕ್ಕ ಬಲವಾಗಿ ನಿಂತಿದ್ದು ಎಡಪಕ್ಷಗಳು. ಅಂತಹ ಎಡಪಕ್ಷಗಳ ಪ್ರೀತಿಯನ್ನು ತೆಗೆದುಕೊಂಡು ಹೋಗಿ ಅವರು ಅದನ್ನು ಸಮುದ್ರಕ್ಕೆ ಹಾಕಿದರು. ಸುರ್ಜಿತ್ ಅವರು ಕೊನೆಯವರೆಗೆ ದೇವೇಗೌಡರನ್ನ ಪ್ರಧಾನಿಯನ್ನಾಗಿ ಮಾಡುವುದಕ್ಕೆ ಹೋರಾಟ ಮಾಡಿದವರು ಅವರು ಕಮ್ಯುನಿಸ್ಟ್ ನಾಯಕರು. ಅವರೆಲ್ಲರ ತತ್ವಾದರ್ಶಗಳನ್ನು ನಾನು ನಂಬಿದ್ದೇನೆ ಅಂತ ತೋರಿಸ್ತಾ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕಿದರು ದೇವೇಗೌಡ. ಯಾಕಾಗಿ? ಮಗನ ಮೇಲಿನ ಪ್ರೀತಿಗಾಗಿ. ತನ್ನ ಮಗನ ರಾಜಕೀಯ ಭವಿಷ್ಯ BJP ಅಂತ ಅಂದುಕೊಂಡ್ರು. ಹಾಗಿದ್ದರೆ ಅವರ ರಾಜಕೀಯ ಸಿದ್ಧಾಂತ ಇದೆಯಲ್ಲ, ಈ ಮೊದಲನ ರಾಜಕೀಯ ಸಿದ್ಧಾಂತ, ಆ ರಾಜಕೀಯ ಸಿದ್ಧಾಂತ ಸುಳ್ಳಾಗಿತ್ತ? ಅದು ಭ್ರಮೆಯಾಗಿತ್ತ? ನಾವೆಲ್ಲ ದೇವೇಗೌಡರನ್ನ ತಪ್ಪು ತಿಳಿದುಕೊಂಡಿದ್ವಾ? ಅವ್ರ ಒಳಗಡೆ ಈ ಕೋಮುವಾದಿ ರಾಜಕಾರಣದ ಬಗ್ಗೆ ಅವರಿಗೆ ಪ್ರೀತಿ ಇತ್ತ? ಹೀಗೆ ಹಲವು ಪ್ರಶ್ನೆಗಳು ಇವತ್ತಿನ ಸಂದರ್ಭದಲ್ಲಿ ನನ್ನನ್ನು ಕಾಡ್ತಾ ಇದೆ. ಇರಬೇಕು ಅಲ್ವಾ? ಮನುಷ್ಯ ಒಮ್ಮೆಲೆ ಸೈದ್ಧಾಂತಿಕವಾಗಿ ಇಷ್ಟು ಬದಲಾಗ್ತಾರೆ ಅಂತ ಅಂದರೆ ಗೊತ್ತಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ದೇವೇಗೌಡರ ಕುಟುಂಬವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹೇಗೆ ಕಾಪಾಡ್ತಾರೆ ಅನ್ನೋದು. ನನಗೆ BJPಯ ಹಿರಿಯ ನಾಯಕರ ಬಗ್ಗೆ ಕೆಲವರು ಸೈದ್ಧಾಂತಿಕ ಭಿನ್ನತೆಯ ನಡುವೆ ಕೂಡ ಗೌರವ ಇತ್ತು. ವಾಜಪೇಯಿ ಇರಲಿ, ಅಡ್ವಾಣಿಯವರು ನಾನು ಹಲವು ಬಾರಿ ಭೇಟಿ ಮಾಡಿದವನು, ಮಾತಾಡಿದವನು, ಪತ್ರಿಕಾಗೋಷ್ಠಿಗೆ ಹೋದವನು. ಅವರ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಿದ್ರು. ವಾಜಪೇಯಿಯವರಾಗ ಅಡ್ವಾಣಿ ಏನು ಮಾತಾಡ್ತಿದ್ದರೋ ಅವರ ಕೃತಿ ಮತ್ತು ಮಾತಿನ ನಡುವೆ ಅಂಥ ವ್ಯತ್ಯಾಸ ಇರಲಿಲ್ಲ. ಆದರೆ ಈಗ BJP ಬದಲಾಗಿದೆ. ಈಗ ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ. ಪರಿವಾರವಾದ ಅಂತ ಪ್ರಧಾನಿ ನರೇಂದ್ರ ಮೋದಿ ಎಷ್ಟು ಬಾರಿ ಮಾತನಾಡಿದ್ರು ತಾವು ನೆನಪು ಮಾಡಿಕೊಳ್ಳಿ. ರಾಜಕೀಯದಲ್ಲಿ ಪರಿವಾರವಾದ ಅವರಿಗೆ ಬಹುದೊಡ್ಡ ಅಸ್ತ್ರ. ಈಗ ಪರಿವಾರದ ಜೊತೆ ಅವರು ನಿಂತಿದ್ದ ಫೋಟೋವನ್ನು ನೋಡಿದೆ. ಅಂದರೆ ಅವರ ಪರಿವಾರವಾದದ ಮಾತು, ಅಂದರೆ ಕೌಟುಂಬಿಕ ರಾಜಕಾರಣದ ಮಾತು ಕೂಡ ಸುಳ್ಳು. ಅದು ಸಮಯ ಸಾಧಕತನ. ಸಮಯ ಬಂದಾಗ ಬೈಯುವುದಕ್ಕೆ ಪರಿವಾರವಾದ, ಬೈಯುವುದಕ್ಕೆ ಕುಟುಂಬ ರಾಜಕಾರಣ, ಒಳಗಡೆ ಕುಟುಂಬವನ್ನು ಅಪ್ಪಿಕೊಳ್ಳುವುದು. ನಿನ್ನೆ ಅವರು ಕುಟುಂಬ ರಾಜಕಾರಣವನ್ನು ಪೋಷಿಸುತ್ತಿರುವ ಒಂದು ದೃಶ್ಯವಾಗಿ, ಮೆಟಫರ್ ಆಗಿ ನನಗೆ ನಿನ್ನೆ ಆ ಫೋಟೋ ಕಂಡಿತು. ಪರಿವಾರದ ವಿರೋಧಿ ಅಲ್ಲ ಮೋದಿಯವರು. ಅವರ ಮಾತು ಮತ್ತು ಕೃತಿಯ ನಡುವೆ ಯಾವುದೇ ಸಂಪರ್ಕ ಇಲ್ಲವೇ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಏನನ್ನಾದರೂ ಮಾಡುವ ಒಂದು ಮನಸ್ಥಿತಿ ಅಂತ ನನಗೆ ಅನ್ನಿಸತೊಡಗಿದೆ. ನಿನ್ನೆನ ಈ ಫೋಟೋವನ್ನು ನೋಡಿ ಈಗ ಮೋದಿಯವರ ಕೃಪಾಶೀರ್ವಾದ ಸನ್ಮಾನ್ಯ ದೇವೇಗೌಡರ ಕುಟುಂಬದ ಮೇಲೆ ಬಿದ್ದಿದೆ. ಇನ್ನು ಅವರಿಗೆ ಎಲ್ಲ ರಹದಾರಿ ತೆರೆದಿದೆ. ಯಾವುದೇ ಕಾರಣಕ್ಕಾಗಲಿ ED ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ ಅವರ ಕುಟುಂಬದ ಮೇಲೆ, ಅವರ ಕುಟುಂಬದ ಸದಸ್ಯರ ಮೇಲೆ ದಾಳಿ ನಡೆಸೋದಿಲ್ಲ. ಅಂಥ ಒಂದು ಸಂರಕ್ಷಣೆ ಅವರಿಗೆ ಸಿಕ್ಕಿದೆ. ಹಾಗೆಯೇ ಮುಂದೆ ಬರುವ BJP ಮತ್ತೆ NDA ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿ ಅವರನ್ನು
ಮಾಡುವ ಆಶ್ವಾಸನೆ ಸಿಕ್ಕಿದೆಯಂತೆ. ಗೊತ್ತಿಲ್ಲ ನನಗೆ. ಪಾರ್ಲಿಮೆಂಟ್ ಇಲೆಕ್ಷನಿಗೆ ತಾವು ನಿಲ್ಲಲ್ಲ ಅಂತ ಕುಮಾರಣ್ಣ ಹೇಳಿದ್ದಾರೆ, ತಮ್ಮ ಮಗ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಬಟ್ ರಾಜಕಾರಣಿಗಳು ಇಂಥ ಮಾತನ್ನು ನಾನು ನಂಬಲ್ಲ. ಏನು ಮಾಡೋಣ ಕಣ್ರಿ, ಎಲ್ಲ ಒತ್ತಡ, ಕಾರ್ಯಕರ್ತರು ಒತ್ತಡ. ಕುಮಾರಣ್ಣ ನೀನು ನಿನ್ನ ಮಗ ನಿಂತ್ಕೊಳ್ಳೇಬೇಕು ಕಾಣಣ್ಣ ಅಂದರು, ಅದಕ್ಕೆ ನಿಂತ್ಕೊತೀನಿ ಅಂತ ನಾಳೆ ನಿಂತ್ಕೋಬಹುದು. ಸಚಿವರಾಗುವ ಆಸೆ, ಅಧಿಕಾರದ ಆಸೆ. ಅಧಿಕಾರ ಅಂದರೆ ಹಾಗೆ, ಒಮ್ಮೆ ಅಧಿಕಾರವನ್ನು ಅನುಭವಿಸಿದರೂ ಬಹುಬೇಗ ಬಿಟ್ಟುಕೊಡೋದಿಲ್ಲ. ಎನಿವೆ, ನಿನ್ನೆಯ ಆ ಮದುವೆ ಮನೆ ಸಂಭ್ರಮವನ್ನು ನಾನು ನೋಡಿದೆ. ಒಂದು ರೀತಿ ರಿಸೆಪ್ಷನ್ ಟೈಪ್ ಇತ್ತು. ದೇವೇಗೌಡರ ಕುಟುಂಬ ಏನಿದೆ ಅವರು ಮತ್ತು ಮೋದಿ ಇದ್ದದ್ದು ಒಂದು ಮದುವೆ ಮನೆಯ ಸಂಭ್ರಮದಲ್ಲಿ, ಒಂದು ಮದುವೆ ರಿಸೆಪ್ಷನ್ನಲ್ಲಿ. ಆ ರಿಸೆಪ್ಷನ್ನ ಫೋಟೋವನ್ನು ಬಿಡುಗಡೆ ಮಾಡಲಾಯಿತು. ಅದರೊಂದಿಗೆ ದೇವೇಗೌಡರ ರಾಜಕೀಯ ನಂಬಿಕೆಯ ಬಹುದೊಡ್ಡ ಸಮಾಧಿ ಆಗಿಹೋಯಿತು. ಅವರದ್ದು ಮಾತ್ರ ಅಲ್ಲ, ಮೋದಿಯವರ ಪರಿವಾರವಾದ ಅನ್ನುವುದು ಹುಸಿ, ಸುಳ್ಳು, ನಾಟಕ, ಭ್ರಮೆ, ಓಟು ಪಡೆಯುವ ಒಂದು ಯತ್ನ ಅನ್ನೋದು ಸಾಬೀತಾಯಿತು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.